ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ. ಇವತ್ತು ನಾನು ನಿಮಗೆ ಹೇಳಲು ಹೊರಟಿರೋದು ಒಂದು ತುಂಬ ಮುಖ್ಯವಾದ ಸುದ್ದಿ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಇನ್ನೊಂದು ಹೆಮ್ಮೆಯ ಕ್ಷಣ ಬಂದಿದೆ. DRDO ಮತ್ತು ಭಾರತೀಯ ವಾಯುಪಡೆ ಸೇರಿ ಒಂದು ಅದ್ಭುತವಾದ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಮೊದಲ ಯಶಸ್ವಿ ಪರೀಕ್ಷೆ ನಡೆಸಿದ್ದಾರೆ. ಅದರ ಹೆಸರು ತಾರಾ, ಅಂದರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ವೆಪನ್. ಹಾಗಾದರೆ ಈ ತಾರಾ ಅಂದರೆ ಏನು ಅಂತ ಮೊದಲು ನೋಡೋಣ. ನೋಡಿ ಸ್ನೇಹಿತರೆ, ನಮ್ಮ ವಾಯುಪಡೆಯ ಬಳಿ ಸಾಕಷ್ಟು ಅನ್ಗೈಡೆಡ್ ಬಾಂಬ್ಸ್ಗಳು ಇವೆ. ಅಂದರೆ ದಿಕ್ಕು ಗುರಿ ಇಲ್ಲದ ಸಾಮಾನ್ಯ ಬಾಂಬ್ಗಳು. ಇವು ಅಗ್ಗವಾಗಿವೆ, ಸಂಖ್ಯೆಯಲ್ಲಿ ಹೆಚ್ಚಿವೆ. ಆದರೆ ಸಮಸ್ಯೆ ಏನು ಅಂದರೆ ಇವು ಪ್ರಿಸೈಸ್ ಅಲ್ಲ, ನಿಖರವಾಗಿ ಗುರಿ ಹೊಡೆಯೋಲ್ಲ. ಹಾಗಾದರೆ ಈ ಸಾಮಾನ್ಯ ಬಾಂಬ್ಗಳನ್ನು ಸ್ಮಾರ್ಟ್ ಪ್ರಿಸಿಷನ್ ಗೈಡೆಡ್ ವೆಪನ್ಸ್ಗಳಾಗಿ ಮಾರ್ಪಡಿಸಬಹುದಾದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ಲವಾ? ಅದೇ ಕೆಲಸ ಮಾಡ್ತಿದೆ ಈ ತಾರಾ ಒಂದು ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್. ಅಂದರೆ ಇದನ್ನು ಯಾವುದೇ ಸಾಮಾನ್ಯ ಅನ್ಗೈಡೆಡ್ ವಾರ್ಹೆಡ್ಗೆ ಜೋಡಿಸಿದರೆ ಅದು ಪ್ರಿಸಿಷನ್ ಗೈಡೆಡ್ ಗ್ಲೈಡ್ ವೆಪನ್ ಆಗಿ ಬಿಡುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಒಂದು ಸಾಧಾರಣ ಬಾಂಬ್ಗೆ ರೆಕ್ಕೆ ಹಚ್ಚಿ ಕಣ್ಣು ಕೊಟ್ಟು ದೂರದ ಗುರಿಯ ಮೇಲೆ ನಿಖರವಾಗಿ ಬಿಡುವ ತಂತ್ರಜ್ಞಾನ ಇದು. ಮತ್ತು ಇದು ಭಾರತದ ಮೊದಲ ಸ್ವದೇಶಿ ಗ್ಲೈಡ್ ವೆಪನ್ ಸಿಸ್ಟಮ್. ಇದರಲ್ಲಿ ಹೆಮ್ಮೆ ಪಡಬೇಕಾದ ವಿಷಯ ಇದೆ. ಇನ್ನು ಈ ಪರೀಕ್ಷೆ ನಡೆದದ್ದು ಯಾವಾಗ, ಎಲ್ಲಿ ಅಂತ ನೋಡೋಣ. ಮೇ 7, 2026ರಂದು ಒಡಿಶಾ ಕರಾವಳಿಯ ಬಳಿ ಸಮುದ್ರದ ಮೇಲೆ ಈ ಮೇಡನ್ ಫ್ಲೈಟ್ ಟ್ರಯಲ್ಸ್ ನಡೆಯಿತು. DRDO ಮತ್ತು ಇಂಡಿಯನ್ ಏರ್ಫೋರ್ಸ್ ಜಂಟಿಯಾಗಿ ಈ ಪರೀಕ್ಷೆಯನ್ನು ನಡೆಸಿದರು ಮತ್ತು ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಸಿಕ್ಕಿತು. ಇದು ನಿಜವಾಗಲೂ ಒಂದು ಗಮನಾರ್ಹ ಸಾಧನೆ. ಈ ತಾರಾ ಅನ್ನು ಯಾರು ತಯಾರಿಸಿದ್ದಾರೆ ಅಂತ ನೀವು ಕೇಳಬಹುದು. ಇದನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮರತ್, RCI ಮತ್ತು DRDOನ ಇತರ ಪ್ರಯೋಗಾಲಯಗಳು ಸೇರಿ ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಿವೆ. ಇದರ ವಿಶೇಷತೆ ಏನೆಂದರೆ ಇದರಲ್ಲಿ ಬಳಸಿರೋ ತಂತ್ರಜ್ಞಾನ ಸ್ಟೇಟ್ ಆಫ್ ದ ಆರ್ಟ್ ಆಗಿದ್ದರೂ ಅದನ್ನು ಲೋ ಕಾಸ್ಟ್ ಆಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಂದರೆ ಹೆಚ್ಚು ದುಬಾರಿ ಖರ್ಚಿಲ್ಲದೆ ಹೆಚ್ಚು ಶಕ್ತಿಶಾಲಿ ಶಸ್ತ್ರ ಸಿಗುತ್ತದೆ. ಇನ್ನು ಇದನ್ನು ತಯಾರಿಸುವ ಕೆಲಸ ಡೆವಲಪ್ಮೆಂಟ್ ಕಮ್ ಪ್ರೊಡಕ್ಷನ್ ಪಾರ್ಟ್ನರ್ಸ್ DCPP ಹಾಗೂ ಭಾರತದ ಖಾಸಗಿ ಕೈಗಾರಿಕೆಗಳು ಸೇರಿ ಈಗಾಗಲೇ ಪ್ರಾರಂಭಿಸಿವೆ. ಅಂದರೆ ಉತ್ಪಾದನೆ ಆಗಲೇ ಶುರು ಆಗಿದೆ ಎಂದರ್ಥ. ಈ ಯಶಸ್ವಿ ಪರೀಕ್ಷೆಯ ಬಗ್ಗೆ ರಕ್ಷಣಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಅವರು DRDO, ವಾಯುಪಡೆ, DCPP ಮತ್ತು ಇದಕ್ಕೆ ಸಂಬಂಧಿತ ಎಲ್ಲ ಕೈಗಾರಿಕೆಗಳನ್ನು ಅಭಿನಂದಿಸಿದ್ದಾರೆ. ಇದನ್ನು ಅವರು ಭಾರತದ ಸ್ವದೇಶಿ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವ ಒಂದು ಮಹತ್ತರ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಅಷ್ಟೇ ಅಲ್ಲ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಹಾಗೂ DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ಕೂಡ ಇಡೀ ತಂಡವನ್ನು ಅಭಿನಂದಿಸಿದ್ದಾರೆ. ಸ್ನೇಹಿತರೆ, ಇದರ ಮಹತ್ವ ಏನಂತ ಒಮ್ಮೆ ಯೋಚನೆ ಮಾಡಿ. ಯಾವುದೇ ಯುದ್ಧದ ಸಂದರ್ಭದಲ್ಲಿ ಕಾಸ್ಟ್ ಮತ್ತು ಪ್ರಿಸಿಷನ್ ಎರಡೂ ಬಹಳ ಮುಖ್ಯ. ದುಬಾರಿ ಮಿಸೈಲ್ಸ್ಗಳನ್ನು ಬಳಸದೆ ಸಾಮಾನ್ಯ ಬಾಂಬ್ಗಳನ್ನು ಸ್ಮಾರ್ಟ್ ವೆಪನ್ಸ್ಗಳಾಗಿ ಬದಲಿಸಿ ನಿಖರವಾಗಿ ಶತ್ರುವಿನ ನೆಲೆಗಳನ್ನು ಧ್ವಂಸ ಮಾಡಬಹುದು. ಇದು ತಾರಾ ಕೊಡುವ ಶಕ್ತಿ. ಭಾರತದ ವಾಯುಪಡೆ ಇನ್ನಷ್ಟು ಬಲಿಷ್ಠವಾಗಲಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆತ್ಮನಿರ್ಭರ ಭಾರತ ಕೇವಲ ಮಾತಿನಲ್ಲಿ ಅಲ್ಲ, ಇಂತಹ ಸಾಧನೆಗಳಲ್ಲಿ ಕಾಣಿಸುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.
ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.